ರಿಸಲ್ಟು ದಾವಣಗೆರೆದು ಸ್ವಲ್ಪ ಭಾಳ ಲೇಟ್ ಆಯಿತು. ಅದಕ್ಕೋಸ್ಕರ ಬಂದು ಅರ್ಧ ಮಾಡಿ ತಿರುಗಿ ಸ್ವಲ್ಪ ಮಟ್ಟಿಗೆ ಮಾಡೋಣ ಅಂತ ಏನಾದ್ರು ಈ ಮೀಟಿಂಗ್ ಇಟ್ಕೊಂಡಾಗ ಏನಾದ್ರು ಪತ್ರ ಏನಿದೆ ಕರೆಕ್ಟ್ ಮೀಟಿಂಗ್ ಇಟ್ಕೊಂಡಾಗ ಇರಲಿ ಡ್ಯೂಟಿ ಮಾಡಲಿ. ಸ್ವಲ್ಪ ರಿಸಲ್ಟ್ ಜಾಸ್ತಿ SDP ಶಿಫ್ಟ್ ಆಗ್ಬಿಟ್ಟಿದ್ದೆ ಚೆನ್ನಾಗಿದೆ. ಇಲ್ಲಿ ನಾವು ಮುಂದಕ್ಕೆಲ್ಲ ಜಾಗ್ರತೆ ವಹಿಸ್ತೀವಿ. ಏನಾಗಿದೆ ರಿಪೇರಿ ಮಾಡ್ಕೊಳ್ತೀವಿ. ತಮಿಳುನಾಡಲ್ಲಿ ಸ್ಟೇಟ್ಮೆಂಟು ಈಗ ವೈರಲ್ ಆಗ್ತದೆ. ವಿಜಯ್ ಅವರಿಗೆ ರಾಷ್ಟ್ರೀಯವಾಗಿ ಹೌದಪ್ಪ, ನಾನು ರಾಜಕೀಯ ಅನುಭವ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿದ್ರು. ನಮ್ಮೊಂದು ಒರಿಜಿನಲ್ ಕಾಂಗ್ರೆಸ್ ಸಪೋರ್ಟ್ ಇದೆ. ನಾವು ಇಲ್ಲಿ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿ ಆ ವಿಚಾರದಲ್ಲಿ ಹೇಳಿದ್ದೀನಿ. ಅವ್ರೇನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಈಗ ತಕ್ಷಣ ಮಾತಾಡ್ಬೋದು ಅಷ್ಟೇ. ಅಫಿಷಿಯಲ್ ಆಗಿ ನಾವು ಒಂದು ಪಾರ್ಟಿ ಜೊತೆ ಅಲೈನ್ಸ್ ಆಗಿಲ್ಲ. ನಾವು ಅರ್ಧ ನಾವು ಮಾಡೋದು ಅರ್ಧ ಇದು ಮಾಡೋದು ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಹೇಗೆ ಮಾಡಿದ ಬಗ್ಗೆ ಮಾಹಿತಿ ಇಲ್ಲ. BJPನ ದೂರ ಇಟ್ಟಿದ್ದಾರೆ. BJP ಮತ್ತು ಅಲೈನ್ಸ್ ದೂರ ಇಡೋಂಥದ್ದು ಯಾವುದೂ ನಮ್ಮ ಪದ್ಧತಿ ಇದೆ. ಅದನ್ನು ಸಾಧ್ಯತೆಗಳಿದಾವೆ. ಪಾರ್ಟಿಯವ್ರು ಏನು ಮಾಡ್ತಾರೋ ನೋಡ್ಬೇಕಾಗ್ತದೆ. ನಿರೀಕ್ಷೆಗಿಂತ ಚೆನ್ನಾಗಿ ಬಂದಿದೆ. ನಾನು 2/3 ಬರ್ತದೆ ಅಂತ ಹೇಳಿದ್ದೆ. ಕೇಳಲ್ಲ 2/3 ಮೆಜಾರಿಟಿ ಬಂದಿದೆ ಏನಿದೆ. ನೀವು ಹೋದ ಕಡೆ ಕಾಂಗ್ರೆಸ್ಗೆ ಸೋಲು ಆಯಿತು ಅನ್ನೋದನ್ನ BJP ಹೇಳ್ತಿದ್ದಾರೆ. ಆಯಿತು ಈಗ ಆಯ್ತಪ್ಪ. ಈಗ ನಮ್ಮಲ್ಲಿ ಯಾಕೆ ಬಂದಿರಲ್ಲ BJPಯವರೆಲ್ಲ ಯಾಕೆ ಈಗ BJPಯವರೆಲ್ಲ ಹೋಗಿದ್ದಲ್ಲ ಬಾಗಲಕೋಟೆಗೆ ದಾವಣಗೆರೆಗೆ ಯಾಕೆ ಏನೋ ಮಾತಾಡಬೇಕು. ನೀವು ಕೇಳ್ತೀರಿ, ನೀವು ಮೆಸೇಜ್ ತೋರಿಸ್ತೀರಿ, ಟೀಕೆ ಮಾಡ್ತೀರಿ. ನಿಮ್ಮ ಟಿ ವಿಲಿ ನಡೀಬೇಕು, ಅವ್ರ ಮಾತು ನಡೀಬೇಕು, ಅವ್ರು ನಡೆಸ್ತಾರೆ. ಸರ್, ದಾವಣಗೆರೆ ಫಲಿತಾಂಶ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪಕ್ಷದಲ್ಲಿ ಆದ ಹೈಕಮಾಂಡ್ ತಗೊಂಡ ನಿರ್ಧಾರ ಬೇಗನೆ ತೆಗೆದುಕೊಂಡು ಇದಕ್ಕೆ ಯಾರ ತರಿಸಿಲ್ವ ಸರ್? ಇನ್ನೇನಿಲ್ಲ, ಪಾರ್ಟಿ ಏನು ತೊಗೋಬೇಕು, ಯಾವ ಟೈಮಲ್ಲಿ ಎಲ್ಲ ಗೊತ್ತಾದ್ಮೇಲೆ ಏನು ತೊಗೋಬೇಕು ವಿತ್ ಪ್ರೂಫು ಅಂತ ಇಟ್ಕೊಂಡಿದೆ. ಎಲ್ಲ ಮಾಹಿತಿ ಇದೆ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು, ಹೈಕಮಾಂಡ್ಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಮಾಡಿದವ್ರಿಗೂ ಗೊತ್ತಿತ್ತು. ಅದನ್ನೇ